ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ. ತುಮಕೂರಿನಲ್ಲಿಯೂ ಪೊಲೀಸರಿಂದ ಮಾಕ್ ಡ್ರಿಲ್ ಅರಿವು. ಜನರಿಗೆ ಯುದ್ಧ ಪರಿಸ್ಥಿತಿಯ ಅರಿವು ಮೂಡಿಸಿದ ಪೊಲೀಸರು. ಎಸ್ ವೀಕ್ಷಕರೇ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಬಿಕ್ಕಟ್ಟು ತಾರಕಕ್ಕೇರಿದ್ದು ಎರಡೂ ದೇಶಗಳಲ್ಲಿ ಇದೀಗ ಯುದ್ಧದ ಛಾಯೆ ಆವರಿಸಿದೆ. ಯಾವಾಗ ಬೇಕಾದರೂ ಯುದ್ಧ ನಡೆಯುವ ಸಾಧ್ಯತೆ ಇದ್ದು ಸಾರ್ವಜನಿಕರಿಗೆ ಯುದ್ಧ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದರ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ದೇಶದಾದ್ಯಂತ ಮಾಡಲಾಗ್ತಿದೆ. ಇವತ್ತು ತುಮಕೂರಿನಲ್ಲಿಯೂ ಪೊಲೀಸರು ಮಾಕ್ ಡ್ರಿಲ್ ಮೂಲಕ ಸಾರ್ವಜನಿಕರಿಗೆ ಯುದ್ಧದ ಪರಿಸ್ಥಿತಿಯ ಅರಿವು ಮೂಡಿಸುವ ಕೆಲಸ ಮಾಡಿದ್ರು. ಯಾವುದೇ ಕಾರಣಕ್ಕೂ ಡೇವರ್ಸ್ ಆಗಲ್ಲ. ಅದಾಗದೆ ಎಲ್ಲ ನೈಟ್ ಹೊತ್ತೇನೆ ಏರ್ ಅಟ್ಯಾಕ್ ಆಗೋದೆಲ್ಲ ನೈಟ್ ಹೊತ್ತೇನೆ ಏರ್ ಅಟ್ಯಾಕ್ ಆಗೋದು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಮ್ಮ ಮನೆ ಏನು ಟೋಟಲ್ ಲೈಟ್ಸ್ ಏನಿದೆ, ಬೀದಿ ದೀಪಗಳಿದೆ, ಏನು ಟೋಟಲ್ ಎಲ್ಲ ಆಫ್ ಮಾಡ್ಕೋಬೇಕು. ಆ ಸಿಚುವೇಶನಲ್ಲಿ ಆಫ್ ಮಾಡ್ಬೇಕು. ಸೋಲ್ ಬಂತು ಆಮೇಲೆ ಅಟ್ಯಾಕ್ ಮಾಡೋದು, ಸೋಲ್ ಬಂದು ಹಾಕ್ಬಿಟ್ಟಿದ್ರೆ ಫುಲ್ ಒಳ್ಳೆ ಭೂಕಂಪ ಥರ ನಮಗೆ ಅದು ಸ್ವಚ್ಛ ಆಗುತ್ತೆ ನಮಗೆ. ಹೌದು, ತುಮಕೂರು ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವ ದೇವರಾಜು ಅರಸು ಬಸ್ ನಿಲ್ದಾಣ, ಆಟೋ ಸ್ಟ್ಯಾಂಡ್ಗಳು ಹಾಗೂ ಜನಸಂದಣಿ ಹೆಚ್ಚಿರುವ ಪ್ರದೇಶಗಳಲ್ಲಿ ಯುದ್ಧ ಸಂದರ್ಭದ ಬಗ್ಗೆ ಅರಿವನ್ನ ಮೂಡಿಸಲಾಯಿತು. ತುಮಕೂರು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವಿನಾಶ್ ನೇತೃತ್ವದಲ್ಲಿ ದೇವರಾಜು ಅರಸು ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಯುದ್ಧ ಸ್ಥಿತಿಯಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದರ ಕುರಿತು ಮಾಹಿತಿಯನ್ನ ನೀಡಲಾಯಿತು. ನೀವು ಬಂದಂಥ ಏನು ಪ್ಯಾಸೆಂಜರ್ಸ್ ಇರ್ತಾರೆ, ನಾವು ಹೇಳೋ ವಿಚಾರನ ನೀವು ಅವ್ರಿಗೆ ಮನದಟ್ಟು ಮಾಡಿ, ನೀವು ಫಸ್ಟ್ ಅರ್ಥ ಮಾಡಿಕೊಂಡು ಅವ್ರಿಗೆ ಸಿಚುವೇಶನ್ ಏನಿದೆ ಇವತ್ತು ನಮ್ಮ ಇಂಡಿಯಾದಲ್ಲಿ ಏನು ನಡೀತಿದೆ, ಈ ಒಂದು ಸಿಚುವೇಶನ್ನು ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು, ಸ್ವಲ್ಪ ನಾರ್ಮಲ್ ಪ್ರಜೆಯಾಗಿ ನಾವು ಯಾವ ರೀತಿ ನಾವು ಸಪೋರ್ಟ್ ಮಾಡಬೇಕು. ಬಳಿಕ ಸಿವಿಲ್ ಬಸ್ ನಿಲ್ದಾಣ, ಆಟೋ ನಿಲ್ದಾಣಗಳಿಗೆ ತೆರಳಿ ಯುದ್ಧದ ಸ್ಥಿತಿಯ ಬಗ್ಗೆ ಅರಿವನ್ನ ಮೂಡಿಸಲಾಯಿತು. ಯುದ್ಧ ನಡೆದಾಗ ನಾಗರಿಕರು ಏನು ಮಾಡಬೇಕು, ಯಾವ ರೀತಿ ತಪ್ಪಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ತಿಳಿಸಿಕೊಡಲಾಯಿತು. ಹಾಗೂ ಅನುಮಾನಾಸ್ಪದ ವ್ಯಕ್ತಿಗಳನ್ನ ತಪಾಸಣೆ ಮಾಡುವ ಬಗ್ಗೆಯೂ ಅಣಕು ಪ್ರದರ್ಶನ ಮಾಡಲಾಯಿತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.